ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ ತುಳಿತ ಸಂಭವಿಸಿದ್ದು 11 ಮಂದಿ ಸಾವಿಗೀಡಾಗಿದ್ದಾರೆ. ಮಂಡ್ಯ ಮೂಲದ ಪೂರ್ಣಚಂದ್ರ ಕೂಡ ಸಾವಿಗೀಡಾಗಿದ್ದಾರೆ. ಕಾಲ್ ತುಳಿತದಲ್ಲಿ ಮಂಡ್ಯದ ಯುವಕ ಪೂರ್ಣಚಂದ್ರ ಸಾವು. ಮೃತ ಯುವಕ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಶೋಕದಲ್ಲಿದೆ ಕುಟುಂಬ. ಮೃತ ಮಗನ ಫೋಟೋ ಹಿಡಿದು ಕೊರಗ್ತಾ ಕೂತಿದ್ದಾರೆ ಆ ತಾಯಿ. ಮಗನ ಸಾವಿಗೆ ಸರ್ಕಾರವೇ ಕಾರಣ ಅಂತ ಹೇಳಿ ಆಕ್ರೋಶವನ್ನ ಕುಟುಂಬ ಹೊರಹಾಕ್ತಾ ಇದೆ. 11ನೇ ದಿನಕ್ಕೆ ಮಗನ ತಿಥಿ ಕಾರ್ಯ ನಡೆಸೋದಕ್ಕೆ ಕುಟುಂಬ ಸಿದ್ಧತೆಯನ್ನ ಮಾಡ್ತಾ ಇದೆ. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಹೀಗೆ ಅಕಾಲಿಕವಾಗಿ ಅಚಾತುರ್ಯದಿಂದ ಸಾವಿಗೀಡಾಗ್ತಾರೆ ಅಂದರೆ ಆ ಕುಟುಂಬ ಅದನ್ನು ಹೇಗೆ ಸಹಿಸಿಕೊಳ್ಳುತ್ತೆ? ಹೆತ್ತವರು ತನ್ನ ಮಗು ಬೆಳೆದು ದೊಡ್ಡವನಾದ ಮೇಲೆ ತನ್ನ ಅಂತ್ಯ ಆಯಿತು ಅಂದ ಸಂದರ್ಭದಲ್ಲಿ ನನ್ನ ಮಗ ಮಣ್ಣು ಮಾಡ್ತಾನೆ, ಸದ್ಗತಿ ಕೊಡ್ತಾನೆ, ನನ್ನ ಕಾರ್ಯವನ್ನು ನನ್ನ ಮಗ ಮಾಡ್ತಾನೆ, ಈ ಭಾವನೆಯಲ್ಲಿ ಹೆತ್ತವರು ಇರ್ತಾರೆ. ಇವತ್ತು ನೋಡಿ ಪರಿಸ್ಥಿತಿ ಉಲ್ಟ. ಮಗನ ಕಾರ್ಯವನ್ನು ಹೆತ್ತವರು ಮಾಡ್ತಾ ಇದ್ದಾರೆ. ಮಂಡ್ಯದ ಯುವಕ ಪೂರ್ಣಚಂದ್ರ ಮನೆಯಲ್ಲಿ ನೀರವ ಮೌನ. ಗೋಳಿಡಕ್ಕಾಗದಿರುವಂಥ ಪರಿಸ್ಥಿತಿ. ಸರ್, ಏನೇ ಹೋದರೂ ಹೋಗಿರೋದು ಇತ್ತು. ನಮ್ಮ ಮಗನ್ನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ್ನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನಮಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರ ಆಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾ ಶಾಶ್ವತ ಸರ್. ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಅದ ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಅದ ಕಳ್ಕೊಳಕ್ಕೆ ಹೋಗಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ನನಗೆ ಅನ್ನಿಸ್ತಾ ಅದು ಈಗ ನನಗೆ ಸರ್ ಏನೇ ಹೋದರೂ ಹೋಗಿರೋದು ಇತ್ತು. ನಮ್ಮ ಮಗನ್ನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ್ನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು.